ಸಚಿವ ಪ್ರಿಯಾಂಕ್ ಖರ್ಗೆ ಪರವಾಗಿ ಸಿದ್ದರಾಮಯ್ಯ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ರಾಜೀನಾಮೆಯನ್ನು ಕೇಳ್ತಾ ಇದ್ರು ಬಿಜೆಪಿ ನಾಯಕರು. ಅಂತಹವರಿಗೆ ಸಿಎಂ ಕೌಂಟರ್ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸಚಿನ್ ಬರೆದಂಥ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಬರೆದಿದ್ರಾ? ಸಚಿನ್ ಅವರು ಪ್ರಿಯಾಂಕ್ ಖರ್ಗೆ ಹೆಸರಿದೆಯೇನ್ರಿ ಡೆತ್ ನೋಟಲ್ಲಿ? ದ್ವೇಷದಿಂದ ಮಾಡ್ತಿರ್ತಕ್ಕಂಥ ರಾಜಕೀಯ ಆರೋಪಗಳಷ್ಟೇ ಇವೆಲ್ಲವೂ ಕೂಡ. ಒಂದು ಸಾಕ್ಷಿ ಇಲ್ಲ, ಡೆತ್ ನೋಟಲ್ಲಿ ಹೆಸರಿಲ್ಲ. ಸುಮ್ಮನೆ ಪ್ರಿಯಾಂಕ್ ಖರ್ಗೆ ಯಾಕ್ರಿ ರಾಜೀನಾಮೆಯನ್ನು ಕೊಡಬೇಕು? ಸಚಿನ್ ಬರೆದಂಥ ಡೆತ್ ನೋಟಲ್ಲಿ ಬರೆದಿದ್ದಾರಾ ಪ್ರಿಯಾಂಕ್ ಖರ್ಗೆ ಕಾರಣ, ನನ್ನ ಸಾವಿಗೆ ಇವರೇ ಕಾರಣ, ಏನೋ ಬರೆದಿದ್ದಾರೇನ್ರಿ? ಅವ್ರ ಹೆಸರಿದೆಯಾ ಅಲ್ಲಿ? ಏನು ಸಾಕ್ಷಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ ನೀವು? ಅವ್ರು ಯಾವುದೇ ತನಿಖೆಗೆ ನಾನು ರೆಡಿ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರಲ್ರಿ, ಇನ್ನೇನು ಬೇಕು ನಿಮಗೆ? ಎಂಥ ತನಿಖೆ ಬೇಕಾದರೂ ಮಾಡಲಿ, ನಾನು ರೆಡಿ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ಇನ್ನೇನು ಬೇಕು? ನಾವೀಗ ದೂರು ದಾಖಲು ಮಾಡಿಕೊಂಡು ಸುಮ್ಮನೆ ಯಾವುದೋ ಪೊಲೀಸ್ ತನಿಖೆಗೆ ಬಿಟ್ಟುಬಿಟ್ಟಿಲ್ಲ ನಾವು ಅದನ್ನು. ಅದು ಠಾಣಾಧಿಕಾರಿ ನೀನು ತನಿಖೆ ಮಾಡಪ್ಪ ಅಂತೇಳಿ CID ಕೊಟ್ಟಿದ್ದೀವಿ. CID ವರದಿಯಲ್ಲಿ ತಪ್ಪು ಯಾರದ್ದು ಅಂತ ಗೊತ್ತಾಗ್ಬಿಡುತ್ತೆ. CBIಗೆ ಕೊಡಿ ಅಂತ ಹೇಳ್ತಾರೆ. ಅವರು ಯಾವಾಗ CBI ಕೊಟ್ಟಿದ್ರು? BJP ಅವಧಿಯಲ್ಲಿ ಒಂದೇ ಒಂದು ಪ್ರಕರಣ CBI ಕೊಟ್ಟಿದ್ದಾರೆ. ಅವರು ಯಾವ ನೈತಿಕತೆ ಇಟ್ಕೊಂಡಿದ್ದು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿದ್ದಾರೆ. CBI ಕೊಟ್ಟಿಲ್ಲ, ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾನು ತಯಾರಿದ್ದೀನಿ ಅಂತ. ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು COD ಕೊಟ್ಟಿದ್ದೀವಿ. COD ವರದಿ ಕೊಡಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈಗ ಆಸ್ ಇಟ್ ಈಸ್, ದೇರ್ ಇಸ್ ನೋ ಎವಿಡೆನ್ಸ್, ದೇರ್ ಇಸ್ ನೋ ಡಾಕ್ಯುಮೆಂಟ್, ದೇರ್ ಇಸ್ ನೋ ಮೆನ್ಷನ್ ಆಫ್ ಹಿಸ್ ನೇಮ್ ಇನ್ ದಿ ಡೆತ್ ನೋಟ್. BJP demanding hand over to CBI. Okay.